ನಮ್ಮ ಅಪ್ಪನೂ ಅಜ್ಜಿ ಆಟ ಆಡ್ ಹೋಗು ಚಾಕ್ಲೇಟ್ ಕೊಡಿಸ್ತೀನಿ ನಿನ್ಗೆ ಅಂತ ಹೇಳ್ದರು. ಆಟ ಆಡ್ಕೊಂಡು ಬಂದ್ರೆ ಚಾಕ್ಲೇಟೇ ತಂದಿಲ್ಲ, ಹೊರಟೋಗ್ಬಿಟ್ಟವ್ರೆ. ಅಲ್ಲಿ ಇರ್ಲಿಲ್ಲ. ಅಜ್ಜಿನೂ ಅಪ್ಪ ಇಬ್ರು ಮೋಸ ಮಾಡ್ಬಿಟ್ರು. ನನಗೆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು ಅಂತ ಹೇಳ್ಬಿಟ್ಟು ನಾನೆಲ್ಲಾನು ಆನ್ಸರ್ ಮಾಡಿದ್ದೀನಿ. ಆದ್ರೂ ನಂಗೆ 10 ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ 1 ಚಾಕ್ಲೇಟನ್ನು ಕೊಡದೆ ಹೊರಟೋಗ್ಬಿಟ್ಟವ್ರೆ. ಮಾಡ್ತೀನಿ ಇರು, ನಾನೇನು ಸುಮ್ಮನೆ ಬಿಡಲ್ಲ. ನನಗೇನೇ ಚಾಕ್ಲೇಟ್ಗೆಲ್ಲ ಮೋಸ ಮಾಡಿದ್ದೀರಲ್ವಾ, ನಾನಂತೂ ಸುಮ್ಮನೆ ಬಿಡಲ್ಲ. ಏನು ಮಾಡಲಿ ಈಗ ಅಜ್ಜಿಗೆ ಎಲ್ರಿಗೂ ಏನು ಮಾಡಲಿ? ಮಮ್ಮಿಗೆ ಹೇಳಿ ಚೆನ್ನಾಗಿ ಬೈಸ್ತೀನಿ. ಆದರೆ ಮಮ್ಮಿ ಬಿಟ್ಬಿಡು ಮಗನೇ ಬೇಡ ಅಂತ ಹೇಳ್ತಾರಲ್ಲ. ಬೇರೆ ಏನು ಹೇಳಿ? ಮಮ್ಮಿ ಚೆನ್ನಾಗಿ ಗರಂ ಆಗಬೇಕು, ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ವ ನಾನು? ಏನು ಪ್ಲ್ಯಾನೇ ಇಲ್ವಲ್ಲ. ಈಗ ಪ್ಲ್ಯಾನ್ ಸಿಕ್ತು. ಮಮ್ಮಿ 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 ಬಂದೆ ವಿಹಾನ್, ಬಂದೆ ಇರು. ಕಿರ್ಚ್ಕೊಳ್ಳೋದು ಯಾಕೆ? ಬಂದೆ. ನಮ್ಮ ಅಜ್ಜಿಗೂ ಅಪ್ಪಂಗೂ ಮಾಡಿಸ್ತೀನಿ. ನನಗೆ ಚಾಕ್ಲೇಟ್ ಏನು ಕೊಡಿಸೇ ಇಲ್ಲ. ನನ್ನ ಫೇವ್ರೆಟ್ ಚಾಕ್ಲೇಟು. ಎಷ್ಟು ಕಷ್ಟಪಟ್ಟು ಆನ್ಸರ್ ಮಾಡಿದ್ದೀನಿ ಕ್ವಶನ್ಸ್ಗೆಲ್ಲ. ಯಾಕೋ ಏನಾಯ್ತು? ಅಮ್ಮ ಅಂತ ಕಿರ್ಚ್ಕೊತಾ ಇದೆಯಾ? ಯಾರೇನಾರ ಬೈದ್ರಾ ಬಡುದ್ರಾ? ಇಲ್ಲ ಚಿಕ್ಕಿ. ಮತ್ತೆ ಯಾಕೆ ಹಂಗೆ ಕಿರ್ಚ್ಕೊತಾ ಇದೆಯಾ? ಏನಾಯ್ತು ಅಂತ ಹೇಳ್ಬಿಟ್ಟು ಕಿರ್ಚ್ಕೊತಾ ಇದೀಗ? ನಿಮ್ಮ ಅಮ್ಮ ಹಿಂದ್ಗಡೆ ಪಾತ್ರೆ ತೊಳಿತೈತೆ, ಬರ್ತದೆ ಇರು. ಇಲ್ಲ ಏನು ವಿಷಯ ಹೇಳು, ನಾನೇ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ನಾನೇ ಅಮ್ಮಂಗೆ ಹೇಳ್ತೀನಿ. ನೀನು ಪರವಾಗಿಲ್ಲ ಕಣ. ಸ್ಕೂಲ್ಗೆ ಹೋಗ್ತಿಲ್ಲ, ಅವಾಗ ಮೇಷ್ಟ್ರು ನೀನು ಹಿಡ್ಕೊಂಡು ಹೊಡಿತಾರಲ್ಲ, ಅವಾಗ ನೀನು ಬುದ್ಧಿ ಬರ್ತೈತೆ. ಅಲ್ಲಿ ತನಕ ನೀನು ಬುದ್ಧಿನೂ ಬರಲ್ಲ, ಏನು ಬರಲ್ಲ. ಬೋಲು ತೀಟೆ ತಿಮ್ಮ ನೀನಂತೂ. ಯಾವಾಗ ಹೋದನ ಆಟ ಆಡೋಕ್ಕೆ ಹುಡುಕಿ ಸಾಕಾಯ್ತು ನಿನ್ನಂತೂ. ಅಲ್ಲೆಲ್ಲ ಬಂದಿದ್ದೆ ಹುಡ್ಕಕ್ಕೆ, ಅಲ್ಲೆಲ್ಲೂ ಸಿಗ್ಲೇ ಇಲ್ಲ. ನೀನು ಎಲ್ಲೋಗಿದ್ದೆ? ಕಣ್ಣ ಮುಚ್ಚಾಲೆ ಆಡಕ್ಕೆ ಹೋಗಿದ್ದೆ, ನಾನೇ ವಿನ್ ಆಗಿದ್ದು. ನಿಮ್ಮ ಅಮ್ಮ ಹೇಳಿಲ್ವಾ ಬಿಸ್ಲಾಗ ಜಾಸ್ತಿ ಎಲ್ಲ ಓಡಾಡಕ್ಕೆ ಹೋಗ್ಬೇಡ ಮಗನೇ ಅಂದರೆ? ನೀನು ಬಿಸ್ಲಿಗೆ ಹೋಗ್ತೀಯ, ಬಿಸ್ಲಾಗೆ ಆಟ ಆಡ್ತೀಯ ನೀನಂತೂ. ಓ ಪ್ಲಸ್ ಫೆಲೋ ನೀನಂತೂ. ನಿಮ್ಮ ಅಮ್ಮ ಬರ್ತಾಯಿದ್ರು. ಹೇಳ್ತೀನಿ ಏನಂತೆ ಒಂದು. ಏನು ಹೇಳ್ತಿಲ್ಲಕ್ಕ, ಆಗಲೇ ಎಲ್ಲೋಗಿದ್ನೋ ಹುಡ್ಕಕ್ಕೆ ಬಂದಿದ್ನಲ್ಲ ಅಂದರೆ ಕಣ್ಣು ಮುಚ್ಚಲು ಆಡಕ್ಕೆ ಹೋಗಿದ್ದೆ ಅಂತ ಹೇಳ್ತಾವ್ ನೋಡು. ಏನು ಕೇಳಿದ್ರು ಹೇಳಲ್ಲ ಅವನು, ಕಣ್ಣು ಮುಚ್ಚಲು ಆಡಕ್ಕೆ ಹೋಗಿದ್ನಂತವನು. ವಿಹಾನ್ ಹೇಳ್ದೆ ತಾನೆ ಕರೆಕ್ಟ್ ಟೈಮಿಗೆ 4 ಗಂಟೆ ಕಾಫಿ ಟೈಮಿಗೆ ಬರಬೇಕು ಅಂತ. ಯಾಕೆ ನೀನು ಎಲ್ಲೋಗಿದ್ದೆ? ಅಯ್ಯೋ ಈಗ ಚೆನ್ನಾಗಿ ಅಜ್ಜಿ ಮೇಲೆ ತಾಕ್ತಾನಿರು. ಮಮ್ಮಿ ಮಮ್ಮಿ. ಯಾಕೋ ಪುಟ, ಏನಾಯ್ತು ವಿಹಾನು? ಯಾರನ್ನ ಬೈದ್ರೇನೋ ಬಡಿದ್ರೇನೋ? ಯಾಕೋ ಹಿಂಗೆ ಗೋಳು ಅಂತ ಹೇಳ್ತಿದ್ಯಾ? ಅದಕ್ಕೆ ಹೇಳೋದು ನಾನು ನಿನಗೆ, ಈಚೆ ಕಡೆ ಆಟ ಆಡಕ್ಕೆ ಹೋಗ್ಬೇಡ. ಅಕ್ಕಪಕ್ಕದ ಹುಡುಗರೆಲ್ಲ ತೀಟೆ ತಿಮ್ಮಗಳು. ಬೇಡ, ನಿನ್ನ ಮೊಬೈಲಾಗ ಗೇಮ್ ಆಡಿ ಅಭ್ಯಾಸ ಆಗೈತೆ, ಸುಮ್ಮನೆ ಹೊರಗಡೆ ಹೋಗಿ ಆಟ ಆಡಬೇಡ ಅಂತಂದ್ರೆ ಕೇಳೋದೇ ಇಲ್ಲ ನೀನು. ಯಾರು ಚಿಂಟು ಹೊಡೆದ್ನಾ? ಯಾರು ಹೊಡೆದ್ರು ಚಿಂಟು? ನಾ ಹೊಡೆದಿದ್ದು ಹೇಳು. ಅವ್ರ ಅಮ್ಮಂಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ, ಇನ್ನೊಂದ್ಸಲ ಹೊಡಿಯಲ್ಲ. ಮಮ್ಮಿ ನಾನು ಪಿಂಕಿ ಆಟ ಆಡ್ತಾ ಇದ್ವಿ. ಅಲ್ಲಿ ಈಚೆ ಕಡೆ ಆಟ ಆಡ್ತಾ ಇದ್ರೆ ಅಜ್ಜಿನೂ ಅಪ್ಪ ಇಬ್ರು ಹಿಂದೆ ಒಬ್ರು ಮುಂದೆ ಒಬ್ರು ನಿಂತ್ಕೊಬಿಟ್ಟಿದ್ರು ಮಮ್ಮಿ ನನ್ನ ಮುಂದೆ. ಏನೋ ಹೇಳ್ತಾ ಇದೀಯಾ? ಅವ್ರು ಯಾಕೋ ಬಂದು ನಿಂತ್ಕೊಂಡಿದ್ರು ನಿನ್ ಮುಂದೆ? ಮಮ್ಮಿ ನಾನು ಜೋರಾಗಿ ಕಿರ್ಚ್ಕೊಂಡೆ ಮಮ್ಮಿ, ಕಿಡ್ನಾಪ್ ಮಾಡ್ತಾವ್ರೆ ಅಂತ. ಆದ್ರೆ ಅವ್ರು ಕೇಳಲೇ ಇಲ್ಲ ಮಮ್ಮಿ. ಸುಮ್ಮನೆ ಬಂದು ಹಿಡ್ಕೊಂಡು ಗದ್ರಿಸಿ ನಾನು ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಮಮ್ಮಿ. ನನಗೆ ಭಯ ಆಗ್ತಾ ಐತೆ ಮಮ್ಮಿ. ನೀನೇ ಹೇಳ್ದೆ ಅವ್ರು ನಿನ್ನ ಸವಾಸಕ್ಕೆ ಬರಲ್ಲ ಮಗನೇ ಅಂತ. ಈಗ ಮತ್ತೆ ಬಂದವ್ರೆ ಮಮ್ಮಿ, ನಿಲ್ಲಿಸ್ಕೊಂಡು ಹಿಂದೆ ಒಬ್ರು ಮುಂದೆ ಒಬ್ರು ನಿಂತ್ಕೊಂಡು ಏನೇನೋ ಕೇಳ್ತಾ ಇದ್ರು ಮಮ್ಮಿ. ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಿದ್ರು. ಆನ್ಸರ್ ಮಾಡು ಅಂತ ಹೇಳಿ ಮಮ್ಮಿ. ಅವ್ರು ನೋಡಿದ್ರೆ ನನಗೆ ಭಯ ಆಗ್ತೈತೆ ಮಮ್ಮಿ. ನನಗೆ ಎದುರಿಸ್ಬಿಟ್ಟು ಹೋದ್ರು ಮಮ್ಮಿ. ನಾನು ಪಿಂಕಿ ಜೊತೆ ಆಟ ಆಡ್ತಾ ಇದ್ರೆ ಗೊತ್ತಾ ಮಮ್ಮಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಅಜ್ಜಿನೂ ಅಪ್ಪನೂ ಇಬ್ರು ನೀನು ಜೋರಾಗಿ ಬೈದು ಜೋರಾಗಿ ಜಗಳ ಮಾಡ್ಬಿಟ್ಟು ಬರಬೇಕು ಮಮ್ಮಿ ನೀನು. ಪ್ಲೀಸ್ ಮಮ್ಮಿ, ಬೈದ್ಬಿಟ್ಟು ಬಾ ಮಮ್ಮಿ ನೀನು ಅವ್ರನ್ನ. ವಿಹಾನ್, ನೀನು ನಿಜನೇ ಹೇಳ್ತಾ ಇದೀಯಾ? ನಿಜವಾಗೂನು ಅವ್ರು ಬಂದು ನಿನ್ನ ಕಿಡ್ನಾಪ್ ಮಾಡಕ್ಕೆ ಅಂತ ನೋಡಿದ್ರಾ? ಮತ್ತೆ ನೀನು ಕೈ ಹಿಡ್ಕೊಂಡು ಏನಾದರೂ ಹೇಳಿದ್ರಾ? ಓ ಮಮ್ಮಿ, ಈ ಕೈ ಹಿಡ್ಕೊಂಡು ಹೇಳಿದ್ರು ಮಮ್ಮಿ. ಈ ಕೈ ಹಿಡ್ಕೊಂಡು ಎಳೆದ್ರು ಮಮ್ಮಿ. ನಾನು ಬಿಡಿ ಅಂತ ಕಿರ್ಚ್ಕೊತಾ ಇದ್ದೆ ಮಮ್ಮಿ, ಬಿಡ್ಲಿಲ್ಲ ಮಮ್ಮಿ. ಏನ್ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಅಜ್ಜಿನೂ ಅಪ್ಪ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ರು ಮಮ್ಮಿ. ದುಡ್ಡೇನ್ ಮಾಡಿದ್ರಿ? ಅದೇನೋ ದುಡ್ಡು, ಆಮೇಲೆ ತಾತ ಅಂತ ಏನೇನೋ ಕೇಳ್ತಾ ಇದ್ರು ಮಮ್ಮಿ. ನಾನು ಹೇಳ್ದೆ ಸ್ವಲ್ಪ. ಹೇಳಿಲ್ಲ ಅಂದ್ರೆ ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೇನೋ ಅಂತ ಭಯ ಆಯ್ತು ಮಮ್ಮಿ. ಅಯ್ಯೋ ರಾಮ, ಅವ್ರಿಗೆಲ್ಲ ಅಷ್ಟು ಗೊತ್ತು ಜಗಳ ಮಾಡಿಬಿಟ್ಟು ಬಂದಿದ್ದೀನಿ. ಮತ್ತೆ ನಿನ್ನ ಈ ಥರ ಎಲ್ಲ ಮಾಡೋಕೆ ಅವ್ರಿಗೆ ಮನ್ಸ್ತಾನೆ ಹೆಂಗೆ ಬಂತು ಅವ್ರಿಗೆ? ವಿಹಾನ್, ನಾನು ಹೇಳ್ದೆ ನಿನಗೆ, ಅವ್ರು ಏನಾದರೂ ಕಾಣಿಸಿದ್ರೆ ಓಡ್ಬಾ, ಅವ್ರ ಹತ್ರ ಮಾತಾಡಬೇಡ ಅಂತ ಹೇಳಿದ್ರೆ ನೀನು ಯಾಕೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ನೀನು? ನಿಂಗೆ ಎಷ್ಟು ಸಲ ಹೇಳ್ಬೇಕು ನಾನು? ಅವ್ರ ಸವಸಕ್ಕೆ ಹೋಗ್ಬೇಡ, ಅವ್ರು ಏನಾದರೂ ಕಾಣಿಸಿದ್ರೆ ಸೈಡಿಗೆ ಬಂದ್ಬಿಡು ಅಂತ ಹೇಳಿ. ಅವ್ರನ್ನೇನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ನೀನು 100 ಸಲ ಹೇಳಿದ್ರು ನನ್ನ ಮಾತು ನೀನು ಕೇಳೋದೇ ಇಲ್ಲ ನೀನಂತೂ ಅಲ್ವಾ? ಯಾವಾಗೂ ಅಲ್ಲಿಗೆ ಹೋಗ್ತೀಯ. ಆ ಮನೆಯಾಳಿ ನಮ್ಮ ಅತ್ತೆ ಅವಳಲ್ಲ, ಅವಳಂತೂ ಮನೆಯಾಳಿ ಬಿಡು, ಏನು ಬೇಕಾದರೂ ಮಾಡ್ತಾಳೆ.
ಹ್ಞೂ ಮಮ್ಮಿ, ಏನೋ ತಾತ ದುಡ್ಡು ಅಂತ ಏನೋ ಕೇಳ್ತಾ ಇದ್ರು ಮಮ್ಮಿ. ನಾನು ಏನೋ ಹೇಳಲಿಲ್ಲ ಮಮ್ಮಿ, ನಂಗೆ ಗೊತ್ತಿಲ್ಲ ಅಂದೆ ಮಮ್ಮಿ. ಆಮೇಲೆ ನಾನೇನೆ ಹಿಂಗ್ ಕೈ ಕಿತ್ಬಿಟ್ಟು ಓಡ್ ಬಂದ್ಬಿಟ್ಟೆ ಮಮ್ಮಿ ನಾನು. ಅಪ್ಪ ಮಮ್ಮಿ, ನಾನು ಇನ್ನೊಂದ್ಸಲ ಹೋಗಲ್ಲ ಮಮ್ಮಿ, ನಾನು ಇಲ್ಲೇ ಆಟ ಆಡ್ಕೊತೀನಿ ಮಮ್ಮಿ. ಹೊರಗಡೆ ಹೋದ್ರೆ ಅಜ್ಜಿನೂ ಅಪ್ಪ ಇಬ್ರು ಹಿಡ್ಕೊಬಿಡ್ತಾರೆ ಮಮ್ಮಿ, ನಾನು ಹೋಗಲ್ಲ ಮಮ್ಮಿ. ನೀನ್ ಯಾಕೋ ಎದ್ರಕತ್ಯ ಮಗನೇ? ನೀನ್ ಯಾವ್ದಕ್ಕೂ ಎದ್ರಬಾರ್ದು, ಆರಾಮಾಗಿರು. ಆ ಮನೆಯಾಳಿಗಳಿಬ್ರಿಗೂ ಗ್ರಾಚಾರ ಬಿಡಿಸ್ಬಿಟ್ಟು ಬರ್ತೀನಿ, ನಿಮ್ಮ ಅಪ್ಪಂಗೂ ನಿಮ್ಮ ಅಜ್ಜಿಗೆ. ನೀನ್ ಯಾಕೆ ಅಳ್ತಾ ಇದೆಯಾ? ಕಣ್ಣೀರು ಒರ್ಸ್ಕ. ನೀನ್ ಹುಡ್ಗ ಅಂತ ನಾನು ಎತ್ತಿರೋದು ಗಂಡಸು ಅಂತ ಹೆಂಗಸ್ತಾರ ಅಳ್ತಿದ್ದೀನೋ? ಒರ್ಸ್ಕ ಕಣ್ಣೀರು. ಅವ್ರಿಗೆ ಸರಿಯಾಗಿ ಮಾಡ್ಬಿಟ್ಟು ಬರ್ತೀನಿ ಮನೆಯಾಳಿಗಳಿಗೆ. ಏನು ಈ ಥರ ಎಲ್ಲ ಮಾಡಿದ್ರೆ ಮಗಂಗೆ ಎದುರಿಸ್ಕೊಂಡು ಇನ್ನು ಏನೇನು ಕೇಳಿದ್ರು? ಏನೋ ದುಡ್ಡು ತಾತ ಅಂತ ಹೇಳಿದ್ರು ಅಂದಲ್ಲ, ಇನ್ನು ಏನೇನು ಕೇಳಿದ್ರು ಹೇಳು, ಮಾಡ್ತೀನಿ ಸರಿಯಾಗಿ ಅವ್ರಿಗೋಗಿ. ಮಮ್ಮಿ ಅದೇನೋ ದುಡ್ಡು ದುಡ್ಡು ತಾತ ಅಂತ ಕೇಳ್ತಿದ್ರು ಮಮ್ಮಿ. ನನಗೂ ನೆನಪ ಆಗ್ತಿಲ್ಲ ಮಮ್ಮಿ, ಏನೋ ಗೊತ್ತಿಲ್ಲ ಮಮ್ಮಿ. ದುಡ್ಡು ಅದು ದುಡ್ಡು ಅಂತ ಏನೋ ಕೇಳ್ತಿದ್ರು ಮಮ್ಮಿ, ನಾನು ಅದಕ್ಕೆ ಓಡ್ ಬಂದೆ. ಎದ್ರು ಕಂಡ್ಲೇ ಬೇಡ ನೀನು. ಮಾಡ್ತೀನಿ ಅವರಿಗೆ ಸರಿಯಾಗಿ ಮಾಡ್ತೀನಿ. ಪೊಲೀಸ್ ಸ್ಟೇಷನಾಗ ಅವ್ರಿಗೆ ವಾರ್ನಿಂಗ್ ಕೊಡಿಸ್ಬಿಟ್ಟು ಬಂದಿದ್ದೀನಿ. ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ನನ್ನ ಮಗನ ಸವಸಕ್ಕೆ ಬರಲ್ಲ ಅಂತ ಅವರೆಲ್ಲ ಬರ್ದು ಕೊಟ್ಟವ್ರೆ. ಆದರೂ ಮತ್ತೆ ನೀನು ಸವಸಕ್ಕೆ ಬಂದವ್ರ. ಈ ಮನೆಗೆ ಈ ಊರ ನನಗೆ ನೆಮ್ಮದಿನೇ ಇಲ್ಲ. ಮತ್ತೆ ಎಲ್ಲಾದರೂ ಹೊರಟೋಗ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಆದರೆ ಈ ಮನೆಯಾಳಿಗಳಿಗೆಲ್ಲ ಎದ್ರುಕೊಂಡು ನಾವು ಯಾಕೆ ಹೋಗ್ಬೇಕು? ಈ ಮನೆಯಾಳಿಗಳಿಗೆ ಸವಸಗನೇ ಬೇಡ ಅಂತ ಅನ್ನಿಸ್ತೈತೆ. ಇವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನಂತೂ. ನಾನು ಸರಿಯಾಗಿ ಮಾಡ್ತೀನಿ ನೋಡು. ಅಕ್ಕ, ನನ್ಗೆ ಯಾಕೋ ವಿಹಾನೆ ಸುಮ್ಮನೆ ಸುಳ್ಳು ಹೇಳ್ತಾವನೆ ಅನ್ನಿಸ್ತೈತೆ ಅಕ್ಕ. ನನ್ನ ಮಗ ಯಾಕೆ ಸುಳ್ಳು ಹೇಳ್ತಾನೆ ಅಕ್ಕ? ಇನ್ನೊಂದ್ಸಲ ಹಂಗೇನೆ. ಅಲ್ಲ, ಅವರು ಮತ್ತೆ ಜೈಲ್ಗೆ ಹೋಗಿ ಬಂದ್ರು ಮತ್ತೆ ಕಿಡ್ನಾಪ್ ಮಾಡೋಕ್ಕೆ ಯಾಕೆ ಪ್ರಯತ್ನ ಪಡ್ತಾರೆ? ಏಯ್ ತರ್ಲೆ ವಿಹಾನ್, ನಿಜ ಹೇಳು ಏನು ಅಂತ. ನಿಜವಾಗೂ ಅವ್ರೇನು ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಟ್ಟಿರಲ್ಲ ಅನ್ನಿಸ್ತೈತೆ ಅಕ್ಕ. ಇವನೇ ನಂಬಕ್ಕಾಗಲ್ಲ, ಒಂದೊಂದ್ಸಲ ಬಲ್ ಸುಳ್ಳು ಹೇಳ್ತಾನೆ ಇವನು. ಸುಮ್ಮನೆ ತಿರುಗೋಗಿ ನೀನು ಅವ್ರ ಹತ್ರ ಜಗಳ ಮಾಡೋದು ಮಾತಾಡೋದು ಅದೆಲ್ಲ ಬೇಕಾ? ಒಂದ್ಸಲ ವಿಚಾರ ಮಾಡಿ ನೋಡು. ಈಗ ಮತ್ತೆ ಜಗಳ ಪಗಳ ಅವೆಲ್ಲ ಸುಮ್ಮನೆ ತಲೆನೋವಕ್ಕ. ನೋಡು, ನನ್ನ ಮಗ ಅಂದರೆ ನನಗೆ ನಂಬಿಕೆ ಐತೆ. ಆ ಮನೆ ಬಿಟ್ಬಿಟ್ಟು ಅವ್ರ ಮನೆ ಸವಾಸ ಬೇಡ ಅಂತ ನಾನು ಈಚೆ ಕಡೆ ಬಂದಿದ್ದೇನೆ ವಿಹಾನ್ಗೋಸ್ಕರ. ಎಲ್ಲ ಆಸ್ತಿನೂ ವಿಹಾನ್ ಹೆಸರು ಬರೀತೀನಿ ಅಂದಾಗೂ ಬೇಡ ಬೇಡ ಅಂತ ನಮ್ಮ ಮಾವನ ಹತ್ರ ಬೇಡ್ಕೊಂಡಿದ್ದು ನಾನೇ. ಯಾಕಂದರೆ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ನನ್ನ ಮಗ ಚೆನ್ನಾಗಿರಬೇಕು. ನಾನು ಏನೋ ಅವ್ರ ಆಸ್ತಿ ಬೇಡ ಪಾಸ್ತಿ ಬೇಡ ಅಂತ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಆದರೂ ಮತ್ತೆ ನನ್ನ ಸವಾಸಕ್ಕೆ ಬರ್ತಾವ್ರೆ ಅಂತಂದರೆ ನಾನು ಸುಮ್ಮನೆ ಇರಬೇಕಾ ನನ್ನ ಪಾಡಿಗೆ ನಾನು ಇದೀನಿ ತಾನೇ? ಅವ್ರ ಸವಾಸಕ್ಕೆ ಹೋಗ್ತಾ ಇಲ್ಲ ತಾನೇ? ಮತ್ತೆ ಯಾಕೆ ನನ್ನ ಸವಾಸಕ್ಕೆ ಬರಬೇಕು ಅವರು? ಯಾಕೋ ಅಕ್ಕ, ನನಗೂ ಅರ್ಥ ಆಗ್ತಿಲ್ಲ. ಸರಿ, ನಿನ್ಗೆ ಏನು ಅನ್ನಿಸ್ತೈತೆ ಅದನ್ನೇ ಮಾಡು. ಯಾಕಂದರೆ ನನಗೂ ಏನೂ ಗೊತ್ತಿಲ್ಲ ಅಲ್ವಾ, ಇವ್ರು ಏನೇನು ಮಾಡಿದ್ರು ಏನೇನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಅಲ್ವಾ. ಸರಿ, ನಿನ್ಗೆ ಏನು ಅನ್ನಿಸ್ತೈತೋ ಅದನ್ನೇ ಮಾಡು. ಹೋಗಿ ಸರಿಯಾಗಿ ಮಕ್ಕೋಗ್ಬಿಟ್ಟೆ ಬಾ. ನಾನು ಇನ್ನೇನು ಮಾಡಲಿ? ಸುಮ್ಮನೆ ವಿಹಾನ್ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಹೋಗ್ಬಿಟ್ಟು ಚೆನ್ನಾಗಿ ಹೋಗಿದ್ಬಿಟ್ಟು ಬಾ. ಸುಮ್ಮನೆ ವಿಹಾನ್ಗೆ ಏನಾನ ಆದರೆ, ಅಲ್ಲ ಮಾವ ಆಸ್ತಿ ಬರ್ಕೊಡ್ತೀನಿ ಅಂತ ನೀನು ಬರ್ಸ್ಕೋಬೇಕಿತ್ತು ತಾನೇ ಎಲ್ಲನೂ. ನೀನು ಯಾಕೆ ಬೇಡ ಅಂದೆ? ಕೊಂಡೋರ ಆಸ್ತಿನಾಗ ತಿನ್ಕೊಂಡಿರೋ ಅಂಥ ಅವಶ್ಯಕತೆ ನನಗಿಲ್ಲ. ನನ್ನ ಆಸ್ತಿ ನನಗೆ ಸಿಕ್ಬಿಟ್ರೆ ಸಾಕು. ಕೊಂಡೋರ್ದೆಲ್ಲ ನನಗೇನಕ್ಕೆ? ನನಗಂತ ದುರಾಸೆನೂ ಇಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. ನನ್ನ ಮಗನ ಕಷ್ಟನ ಸುಖನ ಸಾಕೋದು ನನಗೆ ಚೆನ್ನಾಗಿ ಗೊತ್ತು. ಸಾಕ್ತೀನಿ, ಏನಾರ ಮಾಡ್ಕೊಂಡು ಸಾಯ್ಲಿ ಬಿಡು. ನನಗಿನ್ನು ಯಾಕೆ ಬೇಕು? ಸರಿ, ನೀನು ವಿಹಾನ ನೋಡ್ಕೊಂಡು ಇಲ್ಲೇ ಇರು. 2 ನಿಮಿಷ ಅವ್ರ ಮನೆಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ಸರಿ ಅಕ್ಕ, ಆಯಿತು. ನಾನು ವಿಹಾನ್ ಜೊತೆನೇ ಇರ್ತೀನಿ. ಹೋಗ್ಬಿಟ್ಟು ಬಾ ನೀನು. ಲೋ ವಿಹಾನ್, ನೀನು ನಿಜವಾಗೂ ನಿನ್ನ ಕಿಡ್ನಾಪ್ ಮಾಡಕ್ಕೆ ಬಂದ್ರ ವಿಹಾನ್ ಅವರು? ಕಿಡ್ನಾಪ್ ಮಾಡಕ್ಕೆ ಮತ್ತೆ ಬಂದಿದ್ದು, ಅದಕ್ಕೆ ನಾನು ಮತ್ತೆ ಓಡ್ ಬಂದಿದ್ದು ಮಮ್ಮಿ ಮಮ್ಮಿ ಅಂತ ಹೇಳಿ. ಚಿಕ್ಕಿ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಚಿಕ್ಕಿ ನಿನಗೆ. ಏನೋ ಕಣಪ್ಪ, ಈಗಿನ ಕಾಲದ ಹುಡುಗರ್ದು ಯಾವ ಬುದ್ಧಿನೂ ನನಗಂತೂ ಅರ್ಥವೇ ಆಗಕ್ಕಿಲ್ಲ ಅನ್ನಿಸ್ತದೆ. ಯಪ್ಪ, ಅದೇನು ಅಂತ ಆಡ್ತಿರೋದು ಏನು ಕತೆಯೋ ನಿಮಗೆ ಗೊತ್ತಾಗಬೇಕು. ಸರಿ ವಿಹಾನು, ಸರಿ ಬಾ, ನಿಮ್ಮಮ್ಮ ಹಾಲು ಕಾಯಿಸ್ಕೊಡು ಅಂತ ಹೇಳೈತೆ. ಎದ್ ಬಾ, ಕೈಕಾಲು ಮಗ ತೊಳ್ಕ ಹಾಲು ಕಾಯಿಸ್ಕೊಡ್ತೀನಿ. ಆಯ್ತು.